ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಗೀತಾರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಬರ್ತೀಯಾ ಏನು ಅಂತ ಫೋನ್ ಮಾಡಿದರು. ಇಲ್ಲ ನಾನು ಬರಲ್ಲ ಅಂತ ಅನ್ನೋತಿಗೆ ಬಾಯ್ಲಿ ಮನೆ ಹತ್ರ ಸ್ವಲ್ಪ ಅಂತ ಅಂದರು. ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿವಸ ಅಂದರೆ ಸುಮಾರು ಒಂದು ತಿಂಗಳು ಮೇಲಾಗಿದೆ ವೀಡಿಯೋ ಹಾಕಿ. ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಹಂಗಾಗಿ ವೀಡಿಯೋ ಮಾಡ್ಕೊಂಡ್ರಾಗುತ್ತೆ. ಇವತ್ತಿಂದ ಸ್ಟಾರ್ಟ್ ಮಾಡೋಣ, ಮಿಸ್ ಮಾಡೋದು ಬೇಡ. ಒಂದು ತಿಂಗಳ ಡೈಲಿ ಒಂದೊಂದು ವೀಡಿಯೋ ಹಾಕೋಣ. ಡೈಲಿ ರೊಟೇಟೆಡ್ ಹೇಗಿರುತ್ತೆ ಆ ಥರ ವೀಡಿಯೋಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಗೀತಾರ ಮನೆ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದಾರೆ, ರೆಡಿ ಆಗ್ತಾಯಿದ್ದಾರೆ, ಏನು ನೋಡ್ಕೊಬರೋಣ. ಗೀತಾ ಮತ್ತು ಕಾವ್ಯ, ಮಮತಕ್ಕ ಮತ್ತು ರವ್ಯಣ್ಣ, ಆಮೇಲೆ ದಿವ್ಯರೊಬ್ಬರು ಹೋಗ್ತಾ ಇದ್ದಾರೆ. ಅವರು ಅಲ್ಲಿದ್ದಾರೆ. ದಿವ್ಯವರು ಅವ್ರನ್ನ ಕರ್ಕೊಂಡು ಹೋಗ್ತಾರಣ. ನೋಡೋಣ ಬಾ ನನ್ನ ಅಂತ ಹಿಂಸೆ ಕೊಡ್ತಾಯಿದ್ದಾರೆ, ಬಟ್ ನಾನು ಹೋಗಲ್ಲ. ನೋಡೋಣ ಬನ್ನಿ. ಮೈಸೂರಿಗೆ ಹೋಗಿ ಹೊರಟು ಗುರುಪ್ರವೇಶಕ್ಕೆ ಹೋಗಿ ಬರೋದು ಎಷ್ಟೊತ್ತಿಗೆ? ಸಂಜೆ ಬರ್ತೀವಿ ಫ್ರೆಂಡ್ಸ್, ಬಾಯ್. ಸಂಜೆ ಎಲ್ಲಿ ಬರ್ತೀಯ ನೀನು? ಆನಂದವ್ರು ಹೇಳ್ದಂಗೆ 12 ಗಂಟೆ ರಾತ್ರಿ ಆಗುತ್ತೆ ಹೋಗಿ ಬರೋತ್ತಿಗೆ. ಇಷ್ಟೊತ್ತಿಗೆ ಹೋಗಿ ನೀವು ಬಂದು ಚೆನ್ನಾಗಿ ಕಾಣಿಸ್ತೈತಾ? ಪರವಾಗಿಲ್ಲ, ಚಂದ ಏನಂತ ಏನಿಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೆ. ನಾನು ಹೇಳಿದರೆ ನೋಡಿವೆ, ಹೇಳಿಲ್ಲ ನಮ್ಮ ಮನೆಯಲ್ಲಿಗೆ, ಗೊತ್ತಾ, ಗುರುಪ್ರವೇಶಕ್ಕೆ. ಇಲ್ಲಾಂದರೆ ಬರೀವೆ ನಾನು ಇಲ್ಲಿಂದ ಮೈಸೂರಿಂದ ಇಲ್ಲೋಗಿ ತಿಂಡಿ ತಿನ್ಕೊಂಡು ಹೊರಡ್ತೀರಾ? ಹಂಗೆ ಹೊರಡ್ತೀರಾ? ಹಾಂ, ತಿಂಡಿ ತಿನ್ಕೊಂಡು ಅಲ್ಲೋಗಿ ಊಟ ಮಾಡ್ಕೊಂಡ್ ಬರೋ ಹೊತ್ತಿಗೆ ಅಪ್ಪ ದೇವ್ರು, ಆ ಜರ್ನಿ ಇದು ಬೇಡ. ಗೋಪಾಲ ಸಮಯ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದರೆ ಬರ್ತೀನಿ ಗೀತಾ. ಗೋಪಾಲ ಸ್ವಾಮಿ ಬಿಟ್ಟ ಕರ್ಕೊಂಡು ಹೋಗ್ತೀನಿ ಅಂದರೆ ಗ್ಯಾರಂಟಿ ಬರ್ತೀನಿ. ಬಟ್ಟೆ ಶಾಪಿಂಗಿಗ ಒಯ್ ನಿಮ್ಮ ಜೊತೆ ನಾಯಿ ತಿರ್ಗಂಗೆ ತಿರುಗ್ತೀರ. ಅದಕ್ಕೆ ಕಾವ್ಯ ಬತ್ತಾವಳೆ ಅಂದರೆ ಮುಗೀತು ಕತೆ. ಬೇಡ, ನಾನು ಕುಡಿಯಲ್ಲ ಕಾಫಿನ, ಬೇಡ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಾಗಿತ್ತು ಅಲ್ವನೇ ಬುಲ್ಲಿ? ನಿಜ ಗೀತಾ, ಹೋಗು, ನಾಯಿ ತಿರ್ಗ್ದಂಗೆ ತಿರ್ಗಿಸ್ತಾಳೆ. ನಾನು ಬರೋಲ್ಲ ನಿಮ್ಗಳ ಜೊತೆ ಸಿಟಿಗೆ. ಹಾಂ, ಬರಲ್ಲ ನಾನು. ಕಾಫಿ ಚೆನ್ನಾಯ್ತಾ? ನೋಡಿ ಫ್ರೆಂಡ್ಸ್, ಏನಂದರೆ ನಮ್ಮ ಗೀತು ನಾವು ಇಷ್ಟು ಮೇಕಪ್ ಐಟಮ್ಸು ಈ ಬ್ಯಾಗಲ್ಲಿ ಏನೇನು ಇಟ್ಟವಳೆ ಅಂದರೆ, ಓಹೋ ನಾಯಿ ನೆಲ್ಗೆ. ಇದೇನು ಕ್ರೀಮು? ಸನ್ಸ್ಕ್ರೀಮು. ಮತ್ತು ಇದ್ಯಾವ ಕ್ರೀಮು? ತಡಿ, ಉಲ್ಟಾ ತೋರಿಸ್ತಾ ಇದ್ದೀನಿ. ಫೌಂಡೇಶನ್ ಕ್ರೀಮು. ಇದೇನಕ್ಕೆ ಹಾಕೋದು ಗೀತಾ? ಇದು ಸನ್ಸ್ಕ್ರೀನ್ ಬಿಸಿಲಿಗೆ ಹಾಳಾಗ್ದಂಗೆ ಮಾಮೂಲಿ ಕ್ರೀಮ್ ಡೈಲಿ ಹಾಕ್ತೀವಲ್ಲ ಅದು. ನಾನು ನೀವು ಫೇರಬಲ್ ಹಾಕತ್ತಿಲ್ಲ, ನಾನು ಸನ್ಸ್ಕ್ರೀನ್ ಹಾಕ್ತೀನಿ. ನನಗೆ ಇವೆಲ್ಲ ಹಾಕಿದ್ರೆ ಮುಖಕ್ಕೆ ಹಿಡಿಯೋದೇ ಇಲ್ಲಪ್ಪ. ಏನು ಮಾಡೋದು? ದಿನಕ್ಕೆ 4 ಸರಿ ನೀಟಾಗಿ ಮುಖ ತೊಳೆದ್ರೆ ಸಾಕು. ಲಿಫ್ಟಿಕ್ ಏನು ಇಟ್ಟಿಲ್ವಾ? ಲೈನರು ಇವೆಲ್ಲ ಹಾಕೊಂಡು ರೆಡಿ ಆಯ್ತಾಳೆ ನೋಡಿ ಫ್ರೆಂಡ್ಸ್. ಇನ್ನೂ ತಲೆ ಬಚ್ಚಿಲ್ಲ, ಹುಚ್ಚಿ ಥರ ಅವಳೆ. ಇಲ್ಲ, ಮುಖ ತೋರಿಸು. ಪರವಾಗಿಲ್ಲ. ಇವತ್ತು ತಂಬ್ಲೈನ್ ಏನಂತ ಕೊಡ್ತೀನಿ ಗೊತ್ತಾಗಿತ್ತಾ? ಹುಚ್ಚಿ ಥರ ರೆಡಿಯಾಗಿ ಹೋಯ್ತಾಳೆ ನೋಡಿ ಫ್ರೆಂಡ್ಸ್ ಅಂತ ಕೊಡ್ತೀನಿ. ಬೇಡವಾ? ಹಂಗೆ ಹಾಕೋದು. ಹಾಂ, ಆಮೇಲೆ ವಿಕ್ಸ್ ಏನಕ್ಕೆ ಇಟ್ಟಿದೆಯಾ? ಹಿಂಗೆ ಬೇಕಾ ಬಿಟ್ಟು ಜರ್ನಿ ಮಾಡೋದು ಫ್ರೆಂಡ್ಸ್. ಹಿಂಗೆ ವಿಕ್ಸ್ ಹಚ್ಕೊಳ್ಳೋದು. ಏನು ಮಾಡ್ತೀರಾ? ತಿರುಗ್ತಾ ಇರೋದು ನಾಯಿ ತಿರುಗ್ದಂಗೆ. ಕಾವಿ ಯಾವತ್ತಾನೆ ಬೇಗೊಂಡ್ತಾಳೆ, ಯಾವತ್ತೂ ಬೇಗೊಂಡಾಕಲ್ಲ. ಏನಂತ? ನಾನಿರ್ಲಿಲ್ಲ, ನಮ್ಮ ಕಾರ್ಡ್ ಬಂದಿಲ್ಲ ನಮ್ಮ ಮನೆಗೆ. ಒಟ್ಟಲ್ಲಿ ಕಾರ್ಡ್ ಇತ್ತ ಕೇಳಿಬೇಕಾದ್ರೆ ನಮ್ಮ ಮನೆ ಕಾರ್ಡ್ ಇಲ್ಲ ಅಲ್ವನೇ? ಕಾರ್ಡ್ ಇಲ್ಲ ನಮ್ಮ ಮನೇಲೂ, ಕಾರ್ಡ್ ಇಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಎಲ್ಲ ಏನ್ ಮಾಡ್ತಾಳೆ ಇನ್ನುವೆ? ಓ ಇಲ್ಲ ಮಂಟ್ಲು ಕಡವ. ಇಲ್ಲಿಂದ ಅಲ್ಲಿಗೆ ಮೈಸೂರಿಗೆ ಹೊರಟ್ರು. ಇವಳೊಬ್ಳು ಲೇಟ್ ಮಾಡೋದ್ರಿಂದ ಎಲ್ಲರಿಗೂ ಲೇಟು. ನಾನು ಹೇಳಿದೆ ಒಂಡಲ್ಲ, ಅವಳು 9:30 ಅವಳು ಬಿಟ್ಟೋಗಿ ಫಸ್ಟ್ ಅಂತ ಅಂದೆ. ಕೇಳಲಿಲ್ಲ ಯಾರು.
ಬತ್ತೀರಾ? ಬಾಯ್ ಬಾಯ್. ಜಾತ್ರೆ ಕರ್ತತಿಯಾ? ಬೇಡ ಬೇಡ. ಯಾವ ಜೆಸಿಪಿನ ಕಾರ ಏನಂತ ಹೇಳ್ತೀನಿ ಅಂದ್ರು. ಯಾರು ಲಲಿತಮ್ಮನ ನಮ್ಮ ಮನೆಗೆ ಒಟ್ಟಿನಲ್ಲಿ ಹೇಳಿರ್ಲಿಲ್ಲ. ಫ್ರೆಂಡ್ಸ್ ಏನಂದರೆ ಇವಾಗ ಗೀತವರೆಲ್ಲ ಮೈಸೂರಿಗೆ ಹೋದ್ರು, ಅವ್ರನ್ನ ಕಳಿಸ್ಕೊಟ್ಟು ಬಂದ್ಬಿಟ್ಟು ಮನೆಯಲ್ಲಿ ತಿಂಡಿ ಮಾಡಿದ್ದೆ. ತಿಂಡಿ ಏನಂದರೆ ಪಲಾವು ಮತ್ತು ಮೊಸರು ಗೊಜ್ಜು ಮಾಡಿದ್ದೆ. ಅದಕ್ಕೆ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ತಿಂಡಿ ತಿಂತಾ ಕೂತಿದ್ದೀನಿ.